ನನಗೆ ನಮ್ಮ ಮನೇಲಿ ಬಂದು ಒಪ್ಸಿದ್ಲಂತೆ, ಯಾರು ನಮ್ಮ ಚಿಕ್ಕಮ್ಮನೆ. ಹಿಂಗೆ ನಿನ್ನ ಮೈದ ಹೊಂಟೋಗ್ಬಿಟ್ಟವನ, ಎಲ್ಲಿ ನೋಡೋದೇನೋ ಗೊತ್ತಿಲ್ಲ, ಹೋಗಮ್ಮ ಎಲ್ಲೋ ಎಡ್ತಿ ಮನೆಗೆ ಹೋಗಿರ್ಬೇಕು ಅಂತ ಒಂದವಳೆ ನಮ್ಮ ಮಟ್ಟಿಗೆ ಗಾರ್ಮೆಂಟ್ಸ್ಗೆ ಹೋಯ್ತಾಳೆ. ಅವು ಸುಮ್ಮನೆ ಆಗ್ಬಿಟ್ಟವಳೆ. ಇವ್ರು ಮಾಮೂಲಿ ಬರೋದು ಕಳೆ ಕಿತ್ಕೋದು, ದಿನ ಹೋಗೋದು, ಅಡುಗೆ ಮಾಡ್ಕೊಂಡು ಉಣ್ಕೋದು, ಸುಮ್ಮನೆ ಆಗ್ಬಿಟ್ಟವಳೆ. ನಾನು ಆಮಕ್ಕೆ ಇವರು ಯಾರೋ ಬೇರೆಯವರು ಗಾಡೀಲಿ ಕರ್ಕೊಬರ್ತಾಯಿದ್ರು. ನನ್ನ ಬಾಂಬೈದಿನ ಸೊಪ್ಪು ಕುಯ್ತಾಯಿದ್ದೀನಿ ನಾನು. ಏನು ನಮ್ಮ ಚಿಕ್ಕಮ್ಮ ಹೊಂಟೋಗೊಳೆ ಅಂತಲ್ಲ, ಹಿಂಗೆ ಗಾಡಿಗೆ ಹೋಯ್ತಾವಳಲ್ಲ ಅಂದ್ಬಿಟ್ಟು ಊರರ್ಗಲ್ಲ ಸೊಪ್ಪು ಕುಯ್ತಾಯಿದ್ದೀನಿ. ನಾನು ಪುನಃ ಯಾರೋ ಫೋನ್ ಮಾಡಿದ್ರಳೆ, ನಿಮ್ಮಂಥವ್ರು ಫೋನ್ ಮಾಡಿದ್ರು, ನಿಮ್ಮ ಚಿಕ್ಕಪ್ಪನ ಮಂಗ್ಸು ಹಾಯಿಸ್ಬಿಟ್ಟವ್ರೆ. ಬಂದು ಸಡನ್ನಾಗಿ ಗಾಡಿ ತಗೊಂಡು ನಿಲ್ಲಿಸ್ತೀನಿ. ಸುಮ್ಮನೆ ಕೂತಿದ್ದೆ ನಾನು, ಏನೂ ಮಾತಾಡಿಲ್ಲ. ಸುಮ್ಮನೆ ನಮ್ಮ ಚಿಕ್ಕಮ್ಮ ಕೂತಿದ್ದ. ಅವಳು ನಮ್ಮ ತಂಗೆ ಪದ್ಮ 9-9:30 ಗಂಟೆ ಬರನೇ ಇಲ್ಲ, ಮನೇಲೇ ಹಟ್ಟಿಲೇ ಇದ್ದು ಬಿಟ್ಟಿದ್ದೆ. ಏನೇನು ಸ್ಟೇಟ್ಮೆಂಟ್ ಕೊಟ್ಟವಳವ, ನಮ್ಮ ಅಣ್ಣ ಹೊಡೆದ್ಬಿಟ್ಟಿರ್ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದ. ಅಷ್ಟೊತ್ತು ನಾನೇನು ಮಾಡಿದೆ, ಇವರು ಪೊಲೀಸ್ನವ್ರು ಇದ್ರಲ್ಲ, ಎಲ್ಲ ಸ್ಕ್ರೈಮ್ನವರು ಎಲ್ಲ ಇದ್ರಲ್ಲ, ಇವು ನಮ್ಮ ಚಿಕ್ಕಮ್ಮ ಕೂತಿದ್ದಾಗಲೇ ನನಗೆ ಒಂದು ಸ್ವಲ್ಪ ಅನುಮಾನ ಬಂತು. ನನಗೆ ಅನುಮಾನ ಬಂತು, ಎಲ್ಲ ನಿನ್ನ ಮಕ್ಕಳೇ ಮಾಡಿರೋದು, ನಿನ್ನ ಮೊಮ್ಮಕ್ಕ ನಿನ್ನ ಮೊಮ್ಮಗ ಅವರೇ ಮಾಡಿರೋದು, ಯಾರೂ ಮಾಡಿಲ್ಲ. ನಮ್ಮೂರಲ್ಲಿ ದೇಶನೇ ಇಲ್ಲ ಅವನಿಗೆ. ಒಬ್ಬೊಬ್ಬ ಹೋದ್ರೂ ತಲೆ ಮೇಲೆ ಬಟ್ಟೆ ಹಾಕೊಂಡೈತಿದ್ದ ಅಂದು ಅವ್ರಿಗೊಂದು ಸ್ವಲ್ಪ ಅನುಮಾನ ಬಂದ್ಬಿಡ್ತು ಅವ್ರಿಗೆ. ಅನುಮಾನ ಮಾಡಿದ್ರು. ಸ್ಕ್ರೈಮರ್ ಹೋದ್ರು, ಎತ್ತಾಕ ಬಂದ್ಬಿಟ್ರು. ಅಷ್ಟೇ ಅವ್ರು ಎತ್ತಾಕಂತ ಮಳವಳಿಗೆ ಸೇರಿಸ್ಬಿಟ್ರು ಅವ್ರನ್ನ. ಅಲ್ಲಿ ಬಾಯ್ಬಿಟ್ರು ಅವರು. ಸರಿ 7 ಗಂಟೆ ಕೇಳಿ ಸರಿ ಆಮಕ್ಕೆ ತಗೊಂಡು ಅವ್ರಿಗೆ ತಗೊಂಡು ಬಿಸಾಕ್ಬಿಟ್ರು. ಅಲ್ಲಿ ತಗೊಂಡು ಬಿಸಾಕ್ಬಿಟ್ರು. ತಂದು ಬಿಸಾಕಿದ್ರೆ ಬಿಸಾಕ್ಬಿಟ್ಟು ಅವ್ರು ಬಾಯ್ಬಿಟ್ರು. ಅವರು ನಿಮ್ಗೆ ಹೆಂಗೆ ಮಾಡಿದ್ರಿ ಅಂತ. ಈಗ ಹೆಂಗ್ ಕೊಲೆ ಮಾಡಿದ್ರಂತೆ? ಸರಿ ಹೇಳಿ ಮತ್ತೆ ಹೇಳ್ತೀನಿ. ಸರಿ, ನಾನು ಅವರು ಪೆಟ್ರೋಲ್ ತಗೊಂಡ್ಬಂದ್ರೆ ಹೊಡೆದ್ರಂತೆ, ಮುಖ ತೊಳ್ಕೊಕ್ ಹೋದಂತೆ. ಅಲ್ಲಿ ಕಟ್ಟೆ ಐತೆ, ಅಲ್ಲಿ ಕಟ್ಟೆಗೆ ಮುಖ ತೊಳ್ಕೊಕ್ 6 ರೋಡಲ್ಲಿ ಹೋದ್ರಂತೆ. ಕೊಡ್ತಿ ತಕ ಹೊಡೆದ್ರಂತೆ. ಪೊಲೀಸ್ನವ್ರು ಕರ್ಕೊಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅವ್ರು ಕೊಟ್ಟಿದ್ದು. ಅವರು ಕೊಟ್ಟಿದ್ದು ನಮ್ಮ ಜೊತೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾ ಇದ್ರಲ್ಲಿ. ಹೊಡೆದ್ರಂತೆ, ತಗೊಂಡು ಮಡಗಿದ್ರಂತೆ, ನೀರಿರ್ತು ಒಟ್ಟಿಗೆ ಮಡಗ್ಬಿಟ್ಟು ಒಂದು ಪೂಜೆ ಮಾಡಿದ್ರಂತೆ. ಪೂಜೆ ಮಾಡಿಬಿಟ್ಟು ಎಳಕ ಬಂದ್ರಂತೆ. ಎಳಕ ಬಂದ್ಬಿಟ್ಟು 2 ಗರಿ ಹಾಕಿದ್ರಂತೆ. ಅಂದರೆ ಕಾಣುಕಿಲ್ದಂಗೆ ಮನುಷ್ಯ ಅಂತ ಅಂದಮೇಲೆ ಒಂದು ಇದರಲ್ಲಿ ಬೆಳೆ ಹಾಕಿದ್ರಂತೆ. 2 ಗರಿ ಹಾಕ್ಬಿಟ್ಟು ಸರ್ಕಲ್ಗೆ ಹೋದ್ರಂತೆ. ಅವ್ರು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿರೋದು, ವಾರೆಂಟ್ ಕೊಟ್ಟಿರೋದು. ಗರಿ ಪೆಟ್ರೋಲ್ ತಗೊಂಬಂದ್ರಂತೆ. ಪೆಟ್ರೋಲ್ ಹಾಕ್ಬಿಟ್ಟು ಹೋಗಲ್ಲಿ ಸಿನಿಮಾ ಕಾಣ್ತಾನಲ್ಲ, ಅಲ್ಲಿ ಹೋಗಿ ಸೌದೆ ಎತ್ಕೊಂಡ್ಬಂದ್ರಂತೆ. ಒಳಗೆ ಹಾಕಿದ್ರಂತೆ, ಪೆಟ್ರೋಲ್ ಹಾಕಿದ್ರಂತೆ. ಪೆಟ್ರೋಲ್ ಹಾಕಿ ಬೇಯಿಸ್ಕೊಂಡು ಕೂತಿದ್ರಂತೆ 10 ಗಂಟೆ. ಅದೇ ಮಾಮೂಲಿ ಇವರಿಬ್ರು ಯಾರೋ, ಇವರು ಅಮ್ಮನೂ ಇವಳು ಅವ್ರವ್ವನೂ ಅವ್ರ ಅಕ್ಕನೂ ಕಳಿಸ್ಬಿಟ್ಟವ್ರು. ಇವರು ಅಲ್ಲಿ ಗುಂಡಿ ತರುವ ಗಂಟೆ ಅವರೇ, ಆಮೇಲೆ ಕಳಿಸ್ಬಿಟ್ಟವ್ರು ಇವ್ರನ್ನ. ಆಮೇಲೆ ಹೇಗಿದ್ರು ಅಂತ ಊರಲ್ಲಿ ಗೊತ್ತಿಲ್ದಂಗೆ ಒಂಥರ ನನಗೆ, ನಾನು ಅಣ್ಣನಾದ್ರೂ ದೊಡ್ಡಪ್ಪನ ಮಗನಾದ್ರೂ ನನಗೆ ಗೊತ್ತಿಲ್ಲ. ನೋಡ್ಕೊಂಡ ನಾನು ಬೀರ್ನೇ ಇಲ್ವಲ್ಲ, ನಾನು ಎಲ್ಲ ಹೋಗಿ ಕೆಲ್ಸಕೊಂಡಿದ್ದೆ. ಅನುಮಾನ ಬರ್ದಂಗೆ ಬರುದು, ನನ್ನ ಮಂಗೆಲ್ಲ ಹೊಂಟೋಗೋನೆ ಅನ್ನೋದು. ಅವರು ಜನಕ್ಕೆ ಕೇಳ್ಕೋದು ಅಷ್ಟೇ. ಇಲ್ಲೇ ಗದ್ದಲೆ ಮಡಿಕೊಬಿಟ್ಟು ಅವರು ಜನಕ್ಕೆ ಕೇಳ್ಕೊತಾ ಇದ್ದಿದ್ದು ಇವರು. ಸರಿ, ಹಂಗಾಗಿ ಆಯ್ತಲೆ ಸುಮ್ಮನೆ ನಾನು ಹೆಣ ತಕ್ಕಂಡು ಮಂಡ್ಯಕ್ಕೆ ಹೋದೆ. ಮಂಡ್ಯದಿಂದ ನೀವು ಹೋಗಪ್ಪ ಅಂತ ಅಂದ್ರು ಪೊಲೀಸ್ನವರು. ನಾನು ಬಂದ್ಬಿಟ್ಟೆ ಬೆಳಿಗ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.